ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಕ್ಕ ತಂಗಿಯರ ನಡುವೆ ಜಟಾಪಟಿ ನಡೀತದೆ. ಸಾಧನ ಕೆನೆಗೆ ಬಾರ್ಸೇ ಬಿಟ್ಲ ಸುಮ್ಮನೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸುಭಾಷ್ ಹತ್ರ ಬರ್ತಾಳೆ. ಸುಭಾಷ್ ತುಂಬಾ ಯೋಚನೆ ಮಾಡ್ತಿದ್ದಾನೆ, ನನ್ನಿಂದ ಇಡೀ ಮನೆ ನೆಮ್ಮದಿ ಹಾಳಾಗಿದೆ, ನನ್ನಿಂದ ತಪ್ಪಾಗಿದೆ, ಏನು ಮಾಡಲಿ ನಾನು ಅಂತ. ಆದರೆ ಇಲ್ಲಿ ರಾಜಿ ಬಂದಿದೆ. ಸುಭಾಷ್ ಇನ್ನೂ ಕೂಡ ನೀನು ಆಫೀಸಿಗೆ ರೆಡಿ ಆಗಿಲ್ವಾ, ನಡಿ ರೆಡಿ ಆಗೋ ಆಫೀಸ್ಗೆ ಹೋಗೋಣ ಅಂದಾಗ ಏನು ಮಾತಾಡ್ತಿದ್ಯಾ ನೀನು, ಆಫೀಸ್ಗೆ ಹೋಗ್ಬೇಕಾ, ನಿನಗೆ ಆಫೀಸ್ಗೆ ಹೋಗೋ ಮನಸ್ಸಿರ್ಬೋದು ಆದರೆ ನನಗೆ ಆಫೀಸ್ಗೆ ಹೋಗೋ ಮನಸ್ಸಿಲ್ಲ ಅಂತದಾನೆ. ಹಾಗಿದ್ರೆ ನೀನು ಏನು ಹೇಳ್ತಿರೋದು, ನಾನು ಕೆಟ್ಟವಳು ಅಂತಾನ ಅಂದಾಗ ಇನ್ನೇನು ಮಾಡ್ತಿದ್ಯಾ ನೀನು, ನಮ್ಮಿಂದ ಮನೆಯವ್ರಿಗೆಲ್ಲ ಎಷ್ಟು ಮನ್ಸಿಗೆ ನೋವಾಗಿದೆ, ಆದರೆ ನೀನೇನು ಮಾಡ್ತಿದ್ಯಾ, ಆರಾಮಾಗಿ ಏನೂ ಆಗೇ ಇಲ್ವೇನೋ, ನಾವೇನು ಮಾಡೇ ಇಲ್ವೇನೋ ಅನ್ನೋ ರೀತಿ ಬಿಂದಾಸ್ ಆಗಿದೆಯಲ್ಲ. ನಿಜ ಹೇಳ್ತಿದ್ದೇನೆ ಕೇಳಿಸ್ಕೊ, ನಾನು ಇನ್ನೋಸೆಂಟ್ ರಾಜಿನ ಇಷ್ಟಪಟ್ಟಿದ್ದು ನಿನ್ನನ್ನಲ್ಲ. ಹಾಗೆ ಈ ರೀತಿ ಡ್ರೆಸ್ ಕಾಸ್ಟ್ಯೂಮ್ ಹಾಕೊಳ್ಳೋಳನ್ನ ನಾನು ಇಷ್ಟಪಟ್ಟಿದ್ದು, ಸಿಂಪಲ್ಲಾಗಿ ಡ್ರೆಸ್ ಕಾಸ್ಟ್ಯೂಮ್ ಹಾಕೊಳ್ಳೋಳನ್ನ ಇಷ್ಟಪಟ್ಟಿದ್ದು, ನೀನು ತುಂಬಾ ಬದಲಾಗಿದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಮ್ಮನೆ ನೀನು ವಿನಾಕಾರಣ ಏನೇನೋ ಮಾತಾಡಬೇಡ ಅಂತ ಕೇಳ್ತಿದ್ದಾಳೆ. ಈ ಕಡೆ ರಾಜು, ನಾನು ನಿಜಾನೇ ಹೇಳ್ತಿದ್ದೀನಿ, ನೀನು ನಾಡ್ಕೋತಿರೋದು ಒಂದು ಕೂಡ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ, ನಿನ್ನನ್ನೆಲ್ಲ ನಾನು ಇಷ್ಟಪಟ್ಟಿದ್ದು ಅಂತ ಸುಭಾಷ್ ಹೇಳ್ಬಿಡ್ತಾನೆ. ನಂತರ ಈ ಕಡೆ ಸುಮನಾ ಮತ್ತು ಸಾಧನಾ ನಡುವೆ ಚಟಾಪಟಿ ನಡೀತದೆ. ನನ್ನ ತಂಗಿನ ಈ ರೀತಿ ಮೋಸ ಮಾಡಿ ಎಳ್ಕೋಬೇಡ, ನನ್ನ ತಂಗಿ ತಲೆ ಕೆಡಿಸ್ಬೇಡ ಅಂತ ಹೇಳ್ತಿದ್ದಾಳೆ. ಸುಮನಾ, ಏನು ಮಾತಾಡ್ತಿದ್ದೆ ನೀನು, ನಿನ್ನ ತಂಗಿ ತಲೆ ಕೆಡಿಸೋದ, ನಿನ್ನ ತಂಗಿ ಆಲ್ರೆಡಿ ನನಗೆ ತಿರುಗಿಬಿಟ್ಟಿದ್ದಾಳೆ, ಅವಳನ್ನ ಮತ್ತು ನಿನ್ನನ್ನು ಯೂಸ್ ಮಾಡಿಕೊಂಡು ಬಿಸಾಡೋದೇ ನನ್ನ ಕೆಲಸ, ನೀವಿಬ್ಬರು ನನಗೆ ಜಸ್ಟ್ ಟಿಶ್ಯೂ ಇದ್ದಾಗೆ ಯೂಸ್ ಮಾಡಿ ಬಿಸಾಕೋದು. ನಿನ್ನ ತಂಗಿ ಆಸೆ ಬುರ್ಕಿ ನನಗೆ ಹೇಳಿದನ್ನೆಲ್ಲ ನಂಬ್ತಾಳೆ. ಈಗ ಒಂದು ಪರ್ಫ್ಯೂಮ್ನ ತೊಗೊಂಡು ಬರ್ತೀವಿ, ಆ ಪರ್ಫ್ಯೂಮಲ್ಲಿರೋ ಒಂದು ಬಾಟಲಲ್ಲಿರೋ ಪರ್ಫ್ಯೂಮ್ನ ಯೂಸ್ ಮಾಡ್ತೀವಿ, ಯೂಸ್ ಮಾಡಿದ ಮೇಲೆ ಅದನ್ನು ಬಿಸಾಡ್ತೀವಿ. ಜೊತೆಗೆ ಆ ಪರ್ಫ್ಯೂಮ್ನ ನಾನು ತುಂಬ ಚೆನ್ನಾಗಿ ಕಾಪಾಡ್ಕೋತೀನಿ. ಆ ಪರ್ಫ್ಯೂಮ್ಗೆ ಏನು ಅನ್ಸುತ್ತೆ ಹೇಳು, ಅಯ್ಯೋ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಕಾಪಾಡ್ಕೋತಿದ್ದಾರೆ ಅಂತಲ್ವ. ಹಾಗೆ ನಿನ್ನ ತಂಗಿ ಕೂಡ ನನ್ನ ಮಾತನ್ನು ನಂಬ್ಕೊಂಡು ಹಳ್ಳಕ್ಕೆ ಬಿದ್ದಿದ್ದಾಗಿದೆ. ನಾನು ಹೇಳ್ದಾಗೆ ಕುಣಿತಿದ್ದಾಳೆ. ಸ್ವಲ್ಪ ಆಸೆ ತೋರಿಸಿದ್ದೆ ಸೆಳ್ಕೊಂಡಿದ್ದಾಯಿತು. ನಿನ್ನ ಮತ್ತು ಅವಳ ನಡುವೆ ಹೇಗೆ ಜಗಳ ತಂದಿಟ್ಟು ತಮಾಷೆ ನೋಡ್ತಾ ಇರೋ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಹೌದು ನಾನು ನಿಜನೇ ಹೇಳ್ತಿದ್ದೀನಿ, ನಿನ್ನ ತಂಗಿಗೆ ನೀನು ಕಂಡ್ರೆ ಆಗೋದಿಲ್ಲ, ಆಲ್ರೆಡಿ ಆಗ್ತಿಲ್ಲ, ಮುಂದೆ ನೋಡು ಅಕ್ಕ ತಂಗಿರ ಜಗಳದಿಂದ ಹೇಗೆ ಮನೆಯವರೆಲ್ಲ ಇರಿಟೇಟ್ ಮಾಡ್ಕೋತಾರೆ. ಅದ್ರ ಮುಖಾಂತರ ಸಾಧನೆ ಬೆಸ್ಟ್ ಸೊಸೆ ಅವಳೇನೇ ವಾಸಿ, ಈ ಸುಮನಾ ಮತ್ತು ತಂಗಿ ಅಂತೂ ಸಾಕಾಗೋಗಿದೆ ಅನ್ನೋ ರೀತಿ ಮಾಡ್ತೀನಿ. ನೋಡ್ತಾ ಇರೋ ನಿನ್ನನ್ನು ಹೇಗೆ ಮನೆಯವ್ರ ಮುಂದೆ ಕೆಟ್ಟೋಳು ಮಾಡ್ತೀನಿ, ನಿನ್ನ ತಂಗಿನ ತುಂಬ ಚೆನ್ನಾಗಿ ನಾನು ಕೆಲಸಕ್ಕೆ ಹೇಗೆ ಯೂಸ್ ಮಾಡ್ಕೋಬೇಕು ಹಾಗೆ ಮಾಡ್ಕೋತೀನಿ ಅಂತ ಸಾಧನೆ ಹೇಳ್ತಿದ್ರೆ, ಈ ಕಡೆ ಸುಮನಾ ಏನು ಮಾತಾಡ್ತಿದ್ಯಾ ನೀನು ಅಂತ ಕೆನ್ನೆಗೆ ಬಾರಿಸೋಕೆ ಮುಂದಾಗ್ತಾರೆ. ಜೊತೆಗೆ ಅದಕ್ಕೂ ಮೊದಲು ಈ ಕಡೆ ಸುಮನಾ ಒಂದು ಮಾತನ್ನು ಹೇಳಿರ್ತಾಳೆ ಸಾಧನಾಗೆ, ನನ್ನ ರಾಜುಗೆ ನೀನೇನು ಅಂತ ಗೊತ್ತಾದರೆ ನೋಡ್ತಾ ಇರು, ನನಗಿಂತ ಹೆಚ್ಚಾಗಿ ಅವಳು ನಿನಗೆ ತಿರುಗಿ ಬೀಳ್ತಾಳೆ ಅಂತ ಹೇಳಿದಾಗ, ನಾನು ಯೂಸ್ ಮಾಡ್ಕೊಂಡು ಬಿಸಾಕಿದ್ಮೇಲೆ ನನ್ನ ಕೆಲಸ ಆದಮೇಲೆ ಅವಳು ನನ್ನ ಬಗ್ಗೆ ಕೋಪ ಮಾಡ್ಕೊಂಡ್ರೇನು, ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರೇನು, ಅದನ್ನು ಕೊಟ್ಕೊಂಡು ನನಗೇನಾಗಬೇಕಾಗಿದೆ ಅಂತ ಹೇಳಿರ್ತಾರೆ ಸಾಧನ. ಈ ಕಡೆ ಸುಮನಾ ಸಾಧನಾಗೆ ಬಾರಿಸ್ಬೇಕು ಕಣ್ಣಿಗೆ, ಅಷ್ಟರಲ್ಲಿ ಇಲ್ಲಿ ಅಕ್ಕ ಅಂತ ಹೇಳಿ ಬಂದೇ ಬಿಡ್ತಾಳೆ ರಾಜಿ. ಏನು ಮಾಡ್ತಿದ್ಯಾ ನೀನು ಅಂದಾಗ, ನಿನ್ನನ್ನು ಯೂಸ್ ಆ್ಯಂಡ್ ಥ್ರೋ ಮಾಡಿ ಬಿಸಾಕ್ತೀನಿ ಅಂತ ಹೇಳಿದ್ಲು ಇವಳು, ನಿನ್ನನ್ನು ಬಳಸ್ಕೊತಿದ್ದಾಳೆ ಅಂತ ಹೇಳ್ತಿದ್ರೆ, ಈ ಕಡೆ ಸಾಧನ, ನೋಡು ರಾಜಿ, ನಾನು ಪಾಪ ನಿನ್ನ ತಂಗಿ ನೀನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ನಾನಾದರೂ ನೋಡ್ಕೋತಿದ್ದೀನಿ, ಅವಳನ್ನ ಅಡ್ವೈಸರ್ ಆಗಿ ತೊಗೊಂಡಿದ್ದೀನಿ ಅಂತೆಲ್ಲ ಹೇಳ್ತಿದ್ರೆ, ಅವಳನ್ನ ಏನಕ್ಕೆ ಅಡ್ವೈಸರ್ ಆಗಿ ತೊಗೊಂಡೆ, ಅವಳಲ್ಲಿ ಇರಬಾರ್ದು ಅಂತ ಹೇಳ್ತಿದ್ಲು. ಏನು ಮಾತಾಡ್ತಿದ್ದೆ, ಅವಳು ತುಂಬಾ ಬುದ್ಧಿವಂತೆ, ನೀನಾರು ಯೂಸ್ ಮಾಡ್ಕೋತಿಲ್ಲ, ನಾನಾರು ಯೂಸ್ ಮಾಡ್ಕೋತೀನಿ ಅಂತ ಹೇಳಿದ್ರೆ, ನನ್ನ ತಂಗಿ ತಲೆ ಕೆಡಿಸ್ತಾ ಇದೆಯಾ ನೀನು, ಅದು ಇದು ತುಂಬಿ ಅವಳನ್ನ ಈ ರೀತಿಯೆಲ್ಲ ಮಾಡ್ತಿದ್ಯಾ ಅಂತ ಹೇಳಿ ನಾನು ನಿನಗೆ ಒಳ್ಳೇದು ಬಯಸ್ತಾ ಇದ್ರು ಕೂಡ ಇವಳು ನನ್ನ ತಂಗಿನ ಯಾಕೆ ಆ ರೀತಿ ಮಾಡ್ತಿದ್ಯಾ ಅಂತ ಹೇಳಿ ಕೆಟ್ಟದ್ದನ್ನು ಬಯಸ್ತಿದ್ದಾಳೆ. ನಿನ್ನನ್ನು ಯೂಸ್ ಆ್ಯಂಡ್ ಥ್ರೋ ಮಾಡಿಕೊಂಡು ಬಿಸಾಕಬೇಕು ಅಷ್ಟೇ ಅವಳನ್ನ ಅಂತ ಹೇಳ್ತಿದ್ಲು ಅಂತ ಹೇಳ್ತಿದ್ದಾಗೆ ಈ ಕಡೆ ರಾಜಿ ಕೋಪ ಬರುತ್ತೆ. ಇದನ್ನು ನಾನೆಲ್ಲ ಹೇಳಿದ್ದು ಸಾಧನ ಅಂತ ಸುಮ್ಮನೆ ಹೇಳ್ತಾ ಇದ್ರು ಕೂಡ ಇಲ್ಲಿ ರಾಜಿ, ಏನಕ್ಕ ಮಾತಾಡ್ತಿದ್ಯಾ ನೀನು, ಸಾಧನ ಅಕ್ಕ ಎಷ್ಟು ಒಳ್ಳೆಯವರು, ಅಂಥವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಲ್ಲ ನೀನು, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀನೇನು ಅವರೇನು ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ರಾಜು ನೀನು, ನನ್ನ ಮಾತನ್ನು ನಂಬು, ಅವಳನ್ನು ನಂಬೇಡ, ಅವಳು ನಿನ್ನನ್ನು ಯೂಸ್ ಮಾಡಿಕೊಂಡು ಕಸದ ಬುಟ್ಟಿಗೆ ಬಿಸಾಕ್ತೀನಿ ಅಂತ ಹೇಳಿದ್ದು. ನಮ್ಮಿಬ್ರು ಜಗಳನ ಎನ್ಕೇಶ್ ಮಾಡಿಕೊಂಡು ಅವಳು ಒಳ್ಳೆ ಹೆಸರು ತೊಗೋಬೇಕು, ಒಳ್ಳೆ ಸೊಸೆ ಅನ್ನಿಸ್ಕೋಬೇಕು ಅಂತ ಯೂಸ್ ಮಾಡ್ಕೋತಿದ್ದಾಳೆ ನಮ್ಮನ್ನು ಅಂತ ಹೇಳ್ತಿದ್ರೆ, ಏನಕ್ಕ ಮಾತಾಡ್ತಿದ್ಯಾ, 10 ವರ್ಷದಿಂದ ಇಲ್ಲಿ ಅವರು ಸೊಸೆ ಆಗಿದ್ದಾರೆ, ನನ್ನ ಜಗಳದಿಂದ ಅವರು ಸೊಸೆಯಾಗಿ ಒಳ್ಳೆವಳು ಅಂತ ಅನ್ನಿಸ್ಕೊಳ್ಳೋ ಕರ್ಮ ಏನಿದೆ ಅಂತ ಹೇಳ್ತಿದ್ರೆ, ಈ ಕಡೆ ಬಾಯಿಲಿ ನೀನು ಅಂತ ರಾಜುನ ಎಳ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾಳೆ. ನಂತರ ಇಲ್ಲಿ ಸಾಧನ ನಗ್ತಾ ಇದ್ರೆ, ಏನಕ್ಕ ಹೇಳ್ಕೊಂಡು ಬರ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ, ನೀನು ಅವ್ರ ಜೊತೆ ಸೇರಬೇಡ, ಅವಳು ಕೆಟ್ಟವಳು ಅಂದಾಗ ನೀನು ಏನೇ ಮಾಡಿದ್ರು ನಾನು ಅವ್ರ ಜೊತೆ ಸೇರ್ತೀನಿ, ನನಗೆ ಅವ್ರಂದ್ರೇ ಇಷ್ಟ ಅಂದಾಗ ಏನು ಮಾತಾಡ್ತಿದ್ಯಾ ನೀನು, ನನ್ನ ಹಣೆ ಅಂದಾಗ ಏನು ನಿನ್ನ ಹಣೆ ಹಾಕಿದ ಮಾತ್ರಕ್ಕೆ ಮಾತಾಡಲ್ಲ ಅಂದ ಮಾತ್ರಕ್ಕೆ ನಾನು ಸಾಧನ ಅಕ್ಕನ ಜೊತೆ ಮಾತು ಬಿಡ್ತೀನಿ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಯಾಕೆ
ಅಣ್ಣನಿಗೆ ಇದೇ ರೀತಿ ಅಂದು ರಾಜೇಶನ್ನ ಸಾಯಿಸ್ಬಿಟ್ಟ, ಅವನಿಗೆ ನೊನ್ಸ್ಬಿಟ್ಟ ಬದುಕಿದಷ್ಟು ದಿನ. ಈಗ ನನ್ನ ಹತ್ರ ಬಂದಿದ್ಯಾ, ನೀನು ಆಟ ಯಾವುದು ಕೂಡ ನಡೆಯೋದಿಲ್ಲ, ನೀನು ಮಾತಾಡಿಸ್ದೇ ಇದ್ರೂ ಕೂಡ ಪರವಾಗಿಲ್ಲ, ನೀನು ಎಂತೋಳು ಅಂತ ನನಗೆ ಗೊತ್ತದ. ತಂಗಿ ಮದುವೆ ಆಗಿ ಬಂದರೆ ಅವಳನ್ನ ಸ್ವಾಗತ ಮಾಡೋಕ್ಕೆ ಬರಲಿಲ್ಲ ನೀನು. ಜೊತೆಗೆ ಸುಭಾಷ್ ಜೊತೆ ನಾನು ಇರೋಕ್ಕಾಗಲ್ಲ ಅಂತ ಗೊತ್ತಿದ್ರು ನೀನು ನನ್ನ ರೂಮಿಗೆ ಬಂದು ಮಲ್ಕೋ ಅಂತ ಹೇಳಲಿಲ್ಲ. ನೀನು ಎಂಥ ಸ್ವಾರ್ಥಿ, ನಿನ್ನಂಥ ಸ್ವಾರ್ಥಿ ನನಗೆ ಒಳ್ಳೆ ಬುದ್ಧಿ ಹೇಳೋಕ್ಕೆ ಬಂದಿದ್ಯಾ. ಮೊದಲು ನೀನು ಚೇಂಜ್ ಆಗು ಅಂತ ಹೇಳ್ತಾರೆ, ಮೊದಲು ಬದಲಾಗು, ನೀನು ತುಂಬ ಬದಲಾಗಿದೆಯಾ ಅಂತ ರಾಜಿಗೆ ಸುಮ್ಮನೆ ಹೇಳ್ತಿದ್ರೆ ನಾನಲ್ಲ, ನೀನು ಒಳ್ಳೆಯವಳಲ್ಲ, ನೀನು ಸ್ವಾರ್ಥಿ, ಜಸ್ಟ್ ನಿಂದನಷ್ಟೇ ನೋಡ್ಕೋತೀಯ ಅಂತ ಹೇಳಿ ಹೋಗ್ಬಿಡ್ತಾರೆ. ನಂತರ ಈ ಕಡೆ ಕೇಶವ ಪ್ರಸಾದ್ ಬಂದಿದೆ, ದಯವಿಟ್ಟು ಈಗಾಗಲೇ ನಮ್ಮ ಮನೇಲಿ ನೆಮ್ಮದಿ ಹಾಳಾಗಿದೆ ನಿನ್ನಿಂದ, ಮತ್ತೆ ನೀನು ನಿನ್ನ ತಂಗಿ ಸೇರಿಕೊಂಡು ಮತ್ತಷ್ಟು ನೆಮ್ಮದಿ ಹಾಳು ಮಾಡಿಬಿಡಿ ಅಂತ ಹೇಳ್ಬಿಡ್ತಾರೆ. ಇದರಿಂದ ಸುಮ್ಮನಾಗಿ ತುಂಬಾ ದುಃಖ ಆಗುತ್ತೆ. ಆ ಕಡೆ ಕೇಶವ ಪ್ರಸಾದ್ ಮತ್ತು ದಂಪದ್ಮ ಅವ್ರ ಹತ್ರ ಬಂದಿದ್ದೆ. ಇಲ್ಲಿ ಕಾತ್ಯಾನಿ ತನ್ನ ಮಗಳನ್ನ ಕರ್ಕೊಂಡು ಬಂದು ಸುಭಾಷ್ನ ಆ ಒಂದು ಪೋಸ್ಟಿಂದ ಕೆಳಗಡೆ ಇಳಿಸ್ಬೇಕು, ವೈಸ್ ಪ್ರೆಸಿಡೆಂಟಿಂದ ರಾಜುನ ಅಡ್ವೈಸರಿಂದ ತೆಗೆದುಹಾಕಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ನೀನು, ಅಷ್ಟು ಸುಲಭ ಅಲ್ಲ ತೆಗೆದಾಕೋದು. ಎಲ್ಲ ಟ್ರಸ್ಟ್ಗಳನ್ನ ಪರ್ಮಿಷನ್ ಕೇಳಬೇಕು ಅಂದಾಗ ನಿನ್ನ ಮಗನ ಕೂರಿಸ್ಬೇಕಾದ್ರೆ ಎಲ್ಲನೂ ಕೇಳಿದ್ಯಾ. ನೀನು ನನಗೆ ಕಾಂಪೌಂಡ್ ಸೆಟ್ ಮಾಡ್ತೀನಿ ಅಂತ ಹೇಳಿದ್ಯಾ, ಯಾಕಂದರೆ ನನಗೆ ಅನ್ಯಾಯ ಆಗಿದೆ. ಅವತ್ತು ಕೂಡ ನಿನ್ನ ಮಗ ಜೈ ಆ ರೀತಿ ಮಾಡ್ದ, ಇವತ್ತು ಸುಭಾಷ್ ಆ ರೀತಿ ಮಾಡ್ದ, ಆದರೂ ಕೂಡ ನಾನು ಕೇಳಬಾರ್ದ. ಸರಿ ಆಯಿತು ಬಿಡು, ನಾನು ಹೇಳಿದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ನಂದೇ ಪ್ರಕಾರ ಏನು ಡೀಲ್ ಮಾಡಬೇಕು ಮಾಡ್ತೀನಿ ಅಂದಾಗ ಸರಿ ಆಯಿತು ಬಿಡಮ್ಮ, ನೀನು ಹೇಳಿದಾಗೆ ಎಲ್ಲ ಕೂಡ ಮಾಡ್ತೀನಿ, ನಿನ್ನ ಕಂಡೀಷನ್ಗೆ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇದರಿಂದಾಗಿ ಹಾಸಿನಿ ಕಾತ್ಯಾನಿ ಇಬ್ರಿಗೂ ಕೂಡ ತುಂಬಾ ಖುಷಿ ಆಗ್ತದೆ. ನಂತರ ಈ ಕಡೆ ತೊಗೊಂಡ್ರೆ ಜಾನು ಮತ್ತು ಸಾಧನಾ ಜೈ ಮೂವರು ಕೂಡ ಮಾತಾಡ್ತಿದ್ದಾರೆ. ಅದಕ್ಕೆ ನೀವು ಅಂದ್ಕೊಂಡಾಗೆ ಆಸೆ ಬುರ್ಕಿಗೆ ಆಸೆ ತೋರಿಸಿ ನಮ್ಮ ಕಡೆ ಸೇರ್ಕೊಂಡಿದ್ದಾಯಿತು. ಈಗ ನೀವು ಹೇಳುವಾಗೆ ಕೇಳ್ತಿದ್ದಾಳೆ, ನೀವು ಅಂದ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ, ಮುಂದಿಂದೇನು ಅಂದಾಗ ಅವರಿಬ್ಬರು ಜಗಳ ಮಾಡ್ಕೋಬೇಕು. ಜಗಳ ಮಾಡ್ಕೊಳ್ಳೋದ್ರಿಂದ ಇಡೀ ಮನೆ ಅವರಿಬ್ಬರು ವಿರುದ್ಧ ತಿರುಗುತ್ತೆ. ಸುಮ್ನ ಮತ್ತು ರಾಜಿ ಬಗ್ಗೆ ಖಂಡ ಕಾಡ್ತಾರೆ, ಅದರಿಂದ ನಮಗೆ ಕೂಡ ಲಾಭ ಆಗುತ್ತೆ ಅಂದಾಗ ಈಗೇನೋ ನಿನ್ನ ಮಾತು ನಂಬಿದಾಳೆ, ಆದರೆ ಒಂದಿನ ಸತ್ಯ ಹೊರಗಡೆ ಬರಲೇಬೇಕಲ್ವಾ. ಅವಳು ಸುಮ್ಮನ ಬೆಳೆಸಿರೋಳು, ಇವಾಗೇನೋ ಆಸೆ ತನಕ ನಿನ್ನ ಮಾತನ್ನ ಕೇಳಿಕೊಂಡು ಸುಮ್ಮನ ವಿರುದ್ಧ ತಿರುಗಿಬಿದ್ದಾಳೆ. ಆಮೇಲೆ ಏನಾದರೂ ಸತ್ಯ ಗೊತ್ತಾದರೆ ಏನಾಗಬಹುದು, ಸುಮ್ಮನೆ ಏನಾದರೂ ಮನೆ ಒಲಿಸ್ಬಿಟ್ರೆ ಅಂದಾಗ ಅವಳು ವಿಷಯ ಬಿತ್ತಿದ್ದೀನಿ. ಹೇಗೆ ವಿಷಯ ಬಿತ್ತಿದ್ದೀನಿ ಅಂದರೆ ನಾವೇ ಹೋಗಿ ಮಾತಾಡಿಸು ಅಂದರೂ ಕೂಡ ಸುಮ್ಮನ ಜೊತೆ ಮಾತಾಡೋದಿಲ್ಲ. ಅವಳು ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ. ಅಡ್ವೈಸರ್ ಪೋಸ್ಟ್ ಕೊಟ್ಟಿದ್ದೀನಿ, ಈಗ ಅವಳು ಹೇಳಿದಾಗೆ ಲಕ್ಷುರಿ ಲೈಫ್ ಕೊಟ್ಟಿದ್ದೀನಿ, ಜೊತೆಗೆ ಅವಳಿಗೆ ತುಂಬಾ ಕನ್ಸರ್ನ್ ಕಾಳಜಿ ತೋರಿಸ್ತಿದ್ದೀನಿ. ಇದರಿಂದಾಗಿ ಅವಳು ಯಾವತ್ತೂ ಕೂಡ ಆ ಸುಮ್ಮನೆ ಮಾತನ್ನ ನಂಬೋದಿಲ್ಲ. ನಾನು ಹೇಳಿದಾಗೆ ಕುಣಿತಾಳೆ ಅಂತ ಸಾಧನ ಹೇಳ್ತಿದ್ರು ಕೂಡ ಇಲ್ಲಿ ಜೈ. ಒಂದಿನ ಸತ್ಯ ಗೊತ್ತಾಗಿ ಅವಳೇನಾದ್ರು ತಿರುಗಿ ಬಿದ್ದರೆ ಏನು ಮಾಡ್ತೀಯ ನೀನು ಅಂತ ಕೇಳ್ತಿದ್ದಾರೆ. ಈ ಕಡೆ ಸಾಧನ ನಗ್ತಿದ್ದಾಳೆ, ಜೊತೆಗೆ ಈ ಕಡೆ ಸುಭಾಷ್ಗೆ ತುಂಬ ಹರ್ಟ್ ಆಗಿದೆ. ಯಾಕಾದರೂ ರಾಜುನ ಮದುವೆ ಆಗಿದೆ ಅಂತ ಅನ್ನಿಸ್ತದೆ. ಬಿಕಾಸ್ ಇಲ್ಲಿ ಸುಮ್ಮನೆ ಎಂಥ ಒಳ್ಳೆಯವಳು, ಆದರೆ ತದ್ವಿರುದ್ಧವಾಗಿ ರಾಜಿ ಕಾಣಿಸ್ತಿದ್ದಾಳೆ. ಅವನು ಪ್ರೀತಿಸಿದ್ದು ಇನ್ನೋಸೆಂಟ್ ರಾಜಿನೇ ಹೊರತು ಲಾಯರ್ ರಾಜಿನಲ್ಲ. ಜೊತೆಗೆ ಈ ಕಡೆ ಸುಮ್ಮನೆ ಅತ್ತೆ ಮಾವನ ಜೊತೆ ರಾಜಿಗೆ ಮಾತಾಡಿಸು ಅಂದಾಗಲೂ ಕೂಡ ಇಲ್ಲಿ ನಾನು ಮಾತಾಡಿಸೋದಿಲ್ಲ ಅಂತ ಹೇಳಿರ್ತಾಳೆ. ತನ್ನ ತಂಗಿಯ ಬದಲಾವಣೆಯಲ್ಲಿ ಸುಮ್ಮನಾಗೆ ಆತಂಕ ತರಿಸಿದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ